ನಮಸ್ತೆ ಗೆಳೆಯರೇ, ಇವತ್ತು ನಾನು ಡೆಂಟಿಸ್ಟ್ರ ಬಳಿ ಹೋಗಿದ್ದೆ. ನನಗೆ ಟೂತ್ ಕ್ಲೀನ್ ಮಾಡಿಸ್ಬೇಕಂತ ಸಜೆಷನ್ ಹೇಳಿದರು. ಇವತ್ತು ಹೋಗಿದ್ದೆ, ಟೂತ್ ಕ್ಲೀನ್ ಏನೋ ಮಾಡಿಸಿದೆ ಗೆಳೆಯರೇ. ಆದರೆ ಯಾತನೆ ಅಂತ ನೋವು ಅನುಭವಿಸಿದೆ. ದಯಮಾಡಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡೋದೇನೆಂದರೆ, ಪ್ರತಿದಿನ ಯಾರು 2 ಬಾರಿ ಅಂದರೆ ಬೆಳಿಗ್ಗೆ ಆಮೇಲೆ ರಾತ್ರಿ ಮಲಗುವ ಮುನ್ನ ಬ್ರಷ್ ಮಾಡ್ತಾರೆ, ಹಲ್ಲು ಉಜ್ಜುತ್ತಾರೆ, ಅವರು ಡೆಂಟಿಸ್ಟರ ಬಳಿಯಿಂದ ದೂರ ಇರ್ತಾರೆ. ದಯಮಾಡಿ ನಾನು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ಟೂತ್ ಕ್ಲೀನ್ ಮಾಡಿಸೋದು ತುಂಬ ಪೇನ್ಫುಲ್ ಗೆಳೆಯರೆ. ಹಾಗಾಗಿ ನಾನು ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ದಯಮಾಡಿ ಎಲ್ಲರೂ ದಿನಕ್ಕೆ ಬೆಳಿಗ್ಗೆ ರಾತ್ರಿ 2 ಬಾರಿ ಬ್ರಷ್ ಮಾಡಿದರೆ ಅವರ ಹಲ್ಲುಗಳ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ. ಆಮೇಲೆ ನಾನು ಚಿಕ್ಕ ಮಕ್ಕಳಿಗೆ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ, ತುಂಬ ತಂದೆ ತಾಯಿಯವರು ಸ್ವೀಟು, ಚಾಕ್ಲೇಟು ಅವು ಇವೆಲ್ಲ ಕೊಡಿಸ್ತಿರ್ತಾರೆ. ಆ ಕೊಡಿಸೋದ್ರ ಜೊತೆಗೆ ಬಾಯಿಯ ಸ್ವಚ್ಛತೆ ಬಗ್ಗೆ ಒಂದು ಮಾತನ್ನು ಹೇಳಿದರೆ, ನೋಡಿ ಸ್ವೀಟ್ ತಿಂದ ಮೇಲೆ ಹಲ್ಲು ಬಾಯಿ ಮುಕ್ಕಳಿಸ್ಬೇಕು, ಹಲ್ಲನ್ನು ಉಜ್ಜಬೇಕು ಅಂತ ದಯಮಾಡಿ ಹೇಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬ ಹಲ್ಲು ಕ್ಯಾವಿಟಿ ಉಳುಕಾಯ್ತು ಅಂತಂದರೆ ಅದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಗೆಳೆಯರೆ, ಭಾಳ ಸಮಸ್ಯೆ, ಭಾಳ ನೋವು, ಜಾಸ್ ದವಡೆಗಳು ಎಲ್ಲ ನೋವು ಬರೋದು, ಒಸಡು ಊತ, ತುಂಬ ಪೇನ್ ಇರುತ್ತೆ. ಆಮೇಲೆ ಹಲ್ಲನ್ನು ರಿಮೂವ್ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟೆ ಪೇನ್ ಗೆಳೆಯರೆ ಅದು. ಹಾಗಾಗಿ ನಾನು ನಿಮಗೆ ಹೇಳಬೇಕಂತ ಆಸೆ ಅನ್ನಿಸ್ತು, ಇದು ಮಾಡ್ತಿದ್ದೀನಿ. ಆಮೇಲೆ ನೋಡಿ, ಹಲ್ಲುಗಳು ಎಷ್ಟು ವಿಧಗಳಿದ್ದಾವೆ ಹಲ್ಲುಗಳಲ್ಲಿ. ಹಲ್ಲುಗಳು, ಶಾಶ್ವತ ಹಲ್ಲುಗಳು, ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಹಲ್ಲಿಲ್ಲದವನ ಬಾಯಿ ಇಲಿಯ ಬಿಲದಂತೆ ಅಂತ ನಮ್ಮ ಹೆಮ್ಮೆಯ ಕವಿಗಳಾದ ಡಿ.ವಿ. ಗುಂಡಪ್ಪನವರು ಹೇಳಿದ್ದಾರೆ. ದಯವಿಟ್ಟು ಹಲ್ಲುಗಳನ್ನು ತುಂಬ ಜೋಪಾನವಾಗಿ ಕಾಪಾಡಿಕೊಳ್ಳಿ ನನ್ನ ಪ್ರೀತಿಯ ಬಂಧುಗಳೇ. ನೋಡಿದ್ರಲ್ಲ ಗೆಳೆಯರೆ, ಇವು ಹಲ್ಲುಗಳ ವಿಧಗಳು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನಾನು ಅಲ್ಲಿ ಮೆಡಿಕಲ್ ಕಾಲೇಜಿಗೆ ಹೋದಾಗ, ಡೆಂಟಿಸ್ಟ್ ಮೆಡಿಕಲ್ ಕಾಲೇಜ್ಗೆ ಹೋದಾಗ ಇದ್ರ ಬಗ್ಗೆ ಎಲ್ಲರಿಗೂ ಅರಿವಾಗಲಿ ಅಂತಂದು ನಾನು ಇದನ್ನು ನಿಮಗೆ ತೋರಿಸಿದೆ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.